ಗಾಡಿ ಆನ್ ಮಾಡಿದ್ರೆ ಕಿರ್ಚ್ಕೊಳ್ಳುತ್ತೆ, ಬಿಡ್ರೋ ಓಡ್ತೀನಿ ಅಂತ ಆ ರೇಂಜಿಗೆ ಅರ್ಚುತ್ತೆ. ಬನ್ನಿ ತೋರಿಸ್ತೀನಿ. ಯಾವ ತರ ಅಂದ್ರೆ ನಾವು ಅರ್ಥ ಮಾಡ್ಕೊಂಡಂಗೆ ಬಿಡ್ರೋ ಓಡ್ತೀನಿ ಅಂತದ್ದು ಅಥವಾ ನೋಡೋದು ಕತ್ತು ಅಂತದ್ದು ಆ ತರ ನಿಜ ಗಾಡಿಗಳು ಒಳ್ಳೆ ಪ್ರೈಸಿಂಗ್ ಡೀಲ್ ಆಗುತ್ತೆ MS ಕಾರ್ಲಿಂಗ್ಸ್ ಅಲ್ಲಿ. ಸರ್ ಡ್ಯೂಕ್ಗಳು 1 ಲಕ್ಷದಿಂದ ಕೊಡ್ತೀನಿ ಬನ್ನಿ. 1 ಲಕ್ಷ ರೂಪಾಯಿ 1 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್. ಪಕ್ಕ 1 ಲಕ್ಷಕ್ಕೆ ಸಿಗುತ್ತೆ. 1 ಲಕ್ಷಕ್ಕೆ ಆರಾಮಾಗಿ ಕೊಡ್ತೀನಿ. ತಗೊಂಡ್ ಬರ್ತೀನಿ. ಬನ್ನಿ ಸರ್. ಕೊಡ್ತೀರಾ? ಕೊಡ್ತೀನಿ, ಡೆಫಿನೆಟ್ ಆಗಿ ಕೊಡ್ತೀನಿ. ಗತ್ತಾಗಿರೋರು ಮಾತ್ರ ಈ ತರ ಗತ್ತಾಗಿರೋ ಗಾಡಿಗೆ ಹತ್ತೋದು. ಗತ್ತಾಗಿರೋ ಗಾಡಿ ಕೊಡ್ತೀನಿ ರೀಸನೇಬಲ್ ಪ್ರೈಸ್ಗೆ. ನೋಡಿ, ಆಫ್ಟರ್ ಮಾರ್ಕೆಟ್ ಲಯನ್ ಹಾಕ್ಸಿರ್ಬೋದು, ಡ್ಯೂಯಲ್ ಟೋನಲ್ ಆಗಿರ್ತಕ್ಕಂಥದ್ದು, ಅಲ್ಲಿರೋ ಬುಲೆಟ್ಗಳು ಮತ್ತೆ ಡೈಮಂಡ್ ಕಟ್ ಮ್ಯಾಗ್ವಿಲ್ ಏನೇನು ಹಾಕ್ಸ್ಬಿಟ್ಟಿರ್ತದೆ. ಈ ತರ ಗತ್ತಾಗಿರ್ತಕ್ಕಂಥ ಬುಲೆಟ್ ಗಾಡಿಗಳೆಲ್ಲ ಕಮ್ಮಿ ಬೆಲೆ ಕೊಡ್ತೀರಾ? ಬನ್ನಿ ಸರ್, ಬನ್ನಿ ಆನ್ ಟೇಬಲ್ ಬನ್ನಿ, ಮಾಡೋಣ ಹೆಚ್ಚು ಕಮ್ಮಿ. ಪಕ್ಕ 100%. ಸರ್ ಬುಲೆಟ್ಗಳೇನೋ ಸ್ಟಾಕ್ ಬೇಜಾನ್ ಇದಾವೆ, ಬಟ್ ಏನ್ ಪ್ರೈಸಿಂಗ್ ಅಲ್ಲಿ ಸಿಗ್ತವೆ? 1.25ರಿಂದ ಸ್ಟಾರ್ಟ್ ಆಗುತ್ತೆ ಸರ್. 1,25,000 ಇಟ್ಕೊಂಡ್ಬಂದ್ರೆ ಸಾಕು. ಒಳ್ಳೆ ಗಾಡಿಗಳು ಕೊಡ್ತೀನಿ ಅಣ್ಣ. ಇದು ಡುಕಾಟಿ ಸೂಪರ್ ಸ್ಪೋರ್ಟ್. ಇದು ಸ್ವಿಗ್ಗಿ ಓಡ್ಸಕ್ ಬೇಕು, ಝೊಮ್ಯಾಟೊ ಓಡ್ಸಕ್ ಬೇಕು, ನನಗೆ ರ್ಯಾಪಿಡೋ ಓಡ್ಸಕ್ ಬೇಕು, ಒಟ್ನಲ್ಲಿ ಮೈಲೇಜ್ ಗಾಡಿ ಬೇಕು, ಬಡ್ಜೆಟ್ ಅಲ್ಲೂ ಬೇಕು ಅಂದ್ರೆ ಎಲ್ಲಾ ತರ ಗಾಡಿಗಳಿದಾವೆ. ಹೋಂಡಾ ಶೈನ್ ಬೇಕಾ, ಸ್ಪ್ಲೆಂಡರ್ ಬೇಕಾ, ಪಲ್ಸರ್ ಬೇಕಾ, ಅವೆಂಜರ್ ಬೇಕಾ, ಇನ್ನು ಸುಮಾರು ಗಾಡಿಗಳಿದಾವೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಬೈ? 40,000 ಸ್ಟಾರ್ಟ್ ಆಗುತ್ತೆ. 40,000 ಇದ್ರೆ ಸಾಕು. ಗಾಡಿ ಕೊಡ್ತೀರಾ? ಗಾಡಿ ಕೊಡ್ತೀನಿ ಸರ್. ಈ ಕಡೆ ಹೋದ್ರೆ ಯಾವ ಏರಿಯಾ? ಜಯನಗರ JSS ಸರ್ಕಲ್. ಈ ಕಡೆ ಜಯನಗರ, ಈ ಕಡೆ ಹೋದ್ರೆ ಬನಶಂಕರಿ BMTC ಬಸ್ ಸ್ಟ್ಯಾಂಡ್. ಅದ್ರ ಮಧ್ಯ ಬರೋದೇ MS ಕಾರ್ಲಿಂಕ್. ಅಬ್ಬಾ, ಈ ಸಾರಿ ಸ್ಟಾಕ್ ಅಲ್ಲಿ ಆಕ್ಟಿವಾಗಳಿದಾವೆ, ಆಮೇಲೆ ಎಂಟರ್ಗಳಿದಾವೆ, ಆಕ್ಸೆಸ್ ಇದೆ, ಆಕ್ಟಿವಾ ಅಂತ ಸುಮಾರು ನಿಯರ್ ಬೈ ಒಂದು 10 ಗಾಡಿಗಳಿದಾವೆ. ಹಾಗೆ ಬರ್ಗ್ಮ್ಯಾನ್ ಒಂದಿದೆ ಗಾಡಿ, ಹಾಗೆ ಸ್ಪೋರ್ಟ್ಸ್ ಗಾಡಿಗಳು, ಹೈ ಎಂಡ್ ಗಾಡಿಗಳು ಬೇಕು ಅಂದ್ರೆ ಅವಂತೂ ಸುರಿಮಳೆ. ನಿಂಜಾ ಇಟ್ಟಿದ್ದಾರೆ, ZX 10R ಇದೆ, 250cc ಇದೆ, 390 ಇದೆ. ಸರ್ ಈ ಸರಿ ಒಳ್ಳೊಳ್ಳೆ ದೊಡ್ಡ ಗಾಡಿಗಳು ಸರ್ 150 ಗಾಡಿಗಳಿದೆ ಸರ್. ಎಲ್ಲಾ ಬ್ರ್ಯಾಂಡ್ ಗಾಡಿಗಳಿದೆ. ಎಲ್ಲ ಬ್ರ್ಯಾಂಡ್ ಗಾಡಿಗಳಿದೆ. ಎಲ್ಲಿ ಬರ್ಬೇಕು ಸರ್? ಬನಶಂಕರಿ BMTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ MS ಕಾರ್ಲಿಂಗ್. ಇಲ್ಲಿ ಬಂದ್ರೆ ಸಿಗುತ್ತೆ. ಸುಮಾರು ವರ್ಷಗಳಿಂದ ವಿಡಿಯೋ ಮಾಡ್ತಾನೆ ಇದೀವಿ. ಇದೊಂದು ಹೊಸ ಸ್ಟಾಕು, ಹೊಸದಾಗಿ ವಿಡಿಯೋ ಮಾಡ್ತಾ ಇದೀವಿ. ಹೌದು ಸರ್. ಈ ಸರಿ ಮೇನ್ ಆಗಿ ಯಾವ್ಯಾವ ಗಾಡಿಗಳು ಇದಾವೆ ಅಂತ ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ ZX 10R ಅದೇ ಲೇಟೆಸ್ಟ್ ಗಾಡಿಗಳು, ಎಲ್ಲ ಲೇಟೆಸ್ಟ್ ಗಾಡಿಗಳು ಅವೆ ಸರ್. ಕಸ್ಟಮರ್ ಬಂದ್ರು, ಬನ್ನಿ ಸರ್, ಒಳಗಡೆ ಬನ್ನಿ. ಈಗ ಲೋನ್ ಅಲ್ಲಿ ಹೋಗೋರಿಗೆ ಯಾವ ತರ ಸರ್? IDFC ಬ್ಯಾಂಕ್ ಅವ್ರು ಇದ್ದಾರೆ. ಆರಾಮಾಗಿ ನಿಮ್ ಸಿವಿಲ್ ಸ್ಕೋರ್ 700 ಮೇಲೆ ಇದ್ರೆ 10 ನಿಮಿಷದಲ್ಲಿ ಲೋನ್ ಆಗ್ಬಿಡುತ್ತೆ. 2018 ಮೇಲೆ ಮಾಡಲಿಗೆ ಲೋನ್ ಆಗುತ್ತೆ. ಎಲ್ಲ ಗಾಡಿಗಳಿಗೂ ಲೋನ್, ಎಲ್ಲ ಗಾಡಿಗೆ ಆಗುತ್ತೆ ಲೋನ್. ಸ್ಕೂಟರ್ಗೂ ಆಗುತ್ತೆ, ಬೈಕ್ಗೂ ಆಗುತ್ತೆ, ಸೂಪರ್ ಬೈಕ್ಸ್ಗೂ ಆಗುತ್ತೆ, ಎಲ್ಲ ಗಾಡಿಗೆ ಆಗುತ್ತೆ. ಮತ್ತೆ ಆಫರ್ ಗಿಫರ್ ಸ್ಪೆಷಲ್ ಏನಾದ್ರು? ಸ್ಪೆಷಲ್ ಆಫರ್ ಅಂದ್ರೆ ಕಮಿಷನ್ ಬಿಟ್ಬಿಟ್ಟೆ ಸರ್. ತಗೊಳ್ಳಲ್ಲ ಕಮಿಷನ್ ಅನ್ನೋದು. ಏನ್ ತಗೊಂತೀರಾ ಸರ್? 3-4 ಸಾವಿರ ತಗೊಂಡ್ಬಿಡ್ತಾರೆ ಸರ್ ಕಮಿಷನ್ ಅಂತ. ಅದೆಂತದ್ದು ಇಲ್ಲ, ಕಮಿಷನ್ ಇಲ್ಲ. ಮತ್ತೆ ಏನ್ ತಗೊಂತೀರಾ? ಬೇರೆ ಆಟೋ ಟ್ರಾನ್ಸ್ಫರ್ 1500 ರೂಪೀಸ್ ಆಟೋ ಚಾರ್ಜ್ ಅಷ್ಟೇ. ಬೆಳಗಾವಿಂದ ಬಂದು ತಗೊಂತೀನಿ. ಎಲ್ಲಾದ್ರೂ ಬನ್ನಿ, ಪೂರ್ತಿ ಕರ್ನಾಟಕ ಎಲ್ಲಾದ್ರೂ ಬನ್ನಿ, 1,500 ಟ್ರಾನ್ಸ್ಫರ್ ಅಷ್ಟೇ. ಪಕ್ಕ. ಸೊ ನೋಡೋಣ, ಕಸ್ಟಮರ್ಸ್ ಎಲ್ಲ ಕಾಯ್ತಾ ಇದ್ರಲ್ಲೆಲ್ಲ ನೋಡ್ತಾ ಇರ್ಬೋದು, ಒಳಗೂ ಕೂಡ ಕಸ್ಟಮರ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಒಟ್ಟಿನಲ್ಲಿ 2018 ಮೇಲೆ ಯಾವುದೇ ಗಾಡಿ ತಗೊಂಡ್ರು ಲೋನ್ ಮಾಡಿಸ್ಕೊಡ್ತಾರೆ. ಈ ವಿಡಿಯೋದಲ್ಲಿ ಎಕ್ಸ್ಪಲ್ಸ್ ಇದೆ, R15 ಇದೆ, ಆಕ್ಟಿವ್ ಇದೆ, ಜುಪಿಟರ್ ಇದೆ, ಎಂಟಾರ್ಕ್ ಇದೆ, ಆಕ್ಸೆಸ್ ಇದೆ, ಮತ್ತೆ ಬರ್ಗ್ಮ್ಯಾನ್ ಇದೆ. ಅದು ಬಿಟ್ಟರೆ ಟ್ರಿಯಂಪ್, ಸ್ಪೀಡ್ 400 ಅವು ಇವು ಅಂತ ಹೇಳ್ಬಿಟ್ಟು ಸುಮಾರು ಗಾಡಿಗಳಿದೆ. ಹೈ ಎಂಡ್ ಇದೆ, ಮಿಡ್ ಸೆಗ್ಮೆಂಟ್ ಇದೆ, ಸ್ಕೂಟರ್ಗಳಿದೆ, ಬೈಕ್ಗಳಿದಾವೆ, ಮೈಲೇಜ್ ಗಾಡಿ ಇದೆ. ಸ್ವಿಗ್ಗಿಗೂ ಬೇಕಾ, ಝೊಮ್ಯಾಟೋಗೆ ಬೇಕಾ, ರ್ಯಾಪಿಡೋಗೆ ಬೇಕಾ, ಮೈಲೇಜ್ ಗಾಡಿಗೂ ಬೆಸ್ಟ್ ಬಡ್ಜೆಟ್ ಎಲ್ಲ ಥರ ಗಾಡಿಗಳಿದಾವೆ. ಬನ್ನಿ ಶುರು ಮಾಡೋಣ, ಯಾವ್ಯಾವ ಗಾಡಿಗಳು ಪೂರ್ತಿ ಡೀಟೇಲ್ಸ್ ತೋರಿಸೋಣ. ಹಾಗಾದ್ರೆ ಮೊದಲನೇ ವೆಹಿಕಲ್ KTM ಡ್ಯೂಕ್ 250cc ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಸರ್? ಸಿಂಗಲ್ ಓನರ್ ಗಾಡಿಗಳು ಎಲ್ಲ KTMಗಳು ನಿಂತಿರೋದೆಲ್ಲ ಸಿಂಗಲ್ ಓನರ್ ಗಾಡಿ. 2025 ಮಾಡಲು 2,25,000. 2,25,000ಕ್ಕೆ 2025 ಮಾಡಲ್ ಸಿಗ್ತಾ ಇದೆ. ಯಾರಿಗೆಲ್ಲ ಬೇಕೋ ಬೇಗ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2023 ಮಾಡಲು 2,75,000. 2,75,000ಕ್ಕೆ 2023 ಮಾಡಲು. ಇದು ಕೂಡ 290 ಅಲ್ಲ ಸರ್? ಹೌದು. ನೆಕ್ಸ್ಟ್ 390 2023 ಮಾಡಲು 2,75,000 ರೂಪಾಯಿ. ಇದು ಕೂಡ 2,75,000 2023 ಮಾಡಲು. ನೆಕ್ಸ್ಟ್ ವೆಹಿಕಲ್ ನೋಡಿ, ಸ್ಪೋರ್ಟ್ಸ್ ವೆಹಿಕಲ್ ಹೆಂಗಿದೆ, ಅನ್ಬೇಕು ಗಾಡಿ ಎಕ್ಸ್ಲೇಟರ್ ಕೊಟ್ರೆ. 2022 ಮಾಡಲು ಕವಾಸಕಿ ZX 10R. ನಿಂಜಾ ZX 10R. ಬನ್ನಿ ಮುಂದೆ ಬನ್ನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಂಡ ಒಳ್ಳೆ ಪ್ರೈಸ್ಗೆ ಮಾಡಲು ಸರ್. 22 ಮಾಡಲು ಸರ್. ಡೈರೆಕ್ಟ್ ಬಂದ್ರೆ ಫುಲ್ ಖುಷಿಯಾಗಿ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಬನ್ನಿ ಸರ್. ಆಗುತ್ತಾ? ಬೆಸ್ಟ್ ಪ್ರೈಸ್, ಹೊಸ ಗಾಡಿ ತರ ಇದೆ ಗಾಡಿ. ನೋಡಿ, ಟೈರ್ ನೋಡಿ, ಎಕ್ಸೆಸರೀಸ್ ನೋಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಿ, ಸುತ್ತ ಪೈಂಟ್ ನೋಡಿ, ಪೆಟ್ರೋಲ್ ಟ್ಯಾಂಕ್ ನೋಡಿ, ಯಾವುದು ಸ್ಕ್ರಾಚ್ ಡೆಂಟು ಏನೂ ಆಗಿಲ್ಲ. ಹೊಸ ಪೀಸ್ ಹೇಗಿದೆಯೋ ಅದೇ ತರ ಕಂಡೀಷನ್ ಅಲ್ಲಿ ಇದೆ. ಬರೀ ಒಂದು ಗಾಡಿ ಇದ್ರೆ ಸಾಲದ? MS ಕಾರ್ಲಿಂಗ್ಸ್ ಅಲ್ಲಿ ಇನ್ನೂ ಒಂದು ಗಾಡಿ ಇದೆ, ಅದೇ ನಿಂಜಾ ಸರ್. 300 ನಿಂಜಾ 300 2022 ಮಾಡಲು. ಇದು
2,50,000 ರೂಪಾಯಿ ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡುವ. 2.5 ಲಕ್ಷಕ್ಕೆ 2022 ಮಾಡಲು ನಿಂಜಾ 300 ಏನ್ ಹೇಳ್ತೀರಾ ಸರ್ ಫೈನಲ್ ಇದು? 2,50,000, 2,50,000 ಇನ್ನೊಂದ್ ಸ್ವಲ್ಪ ಏನಾದ್ರು ರೇಟ್ ಮಾಡುವ. ಸಣ್ಣ ಪುಟ್ಟ ಮುಂದೆ ಬರ್ಲಿ, ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ CB 350 ಐನೆಸ್ 2024 ಮಾಡಲು 1,95,000. 1,95,000 ನೋಡಿ. ಪಟಾಪಟ್ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಯಾವ್ದು ಬೇಕು ವಿಡಿಯೋದಲ್ಲಿರೋ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರಿ. ಗಾಡಿ ಸೋಲ್ಡ್ ಆಗಿದಿಲ್ಲ ಪಟಾಪಟ್ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಜಾವಾ ಯಾರಿಗಾದ್ರೂ ಬೇಕು ಅಂದ್ರೆ ಅದು ಕೂಡ ಇದೆ. 2021 ಮಾಡಲು 1,19,000. 2021 ಮಾಡಲು 1,19,000ಕ್ಕೆ ಜಾವಾ. ನೆಕ್ಸ್ಟ್ NS 2018 ಮಾಡಲು 90,000, 90,000. 90,000ಕ್ಕೆ ಹೌದು. ಪಲ್ಸರ್ 200 NS 200. ಹಾಗೆ ಬನ್ನಿ, ಅಲ್ಲಿ ಸ್ಕೂಟರ್ಗಳಿದಾವೆ. ಸ್ಕೂಟರ್ಗಳ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಇಲ್ಲೆಲ್ಲ ಗೇರ್ ಗಾಡಿಗಳಿದಾವೆ, ಮತ್ತೆ ಸ್ಪೋರ್ಟ್ಸ್ ವೆಹಿಕಲ್ ಇದಾವೆ, ಎಲ್ಲ ಮುಗಿಸ್ಬಿಡೋಣ ಹೈ ಎಂಡ್ ಗಾಡಿಗಳು. ಸೊ ನೋಡಿ, ಇಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿ ಇಲ್ಲೊಂದಿದೆ ಸರ್, ಹಂಟರ್ 350. 2023 ಮಾಡಲ್ ಸರ್, ಶೋರೂಮ್ ಕಂಡೀಷನ್ ಇದೆ ಗಾಡಿ. 1,50,000 ಹೇಳ್ತಾ ಇದೀನಿ. 1.5 ಲಕ್ಷಕ್ಕೆ 1.5 ಲಕ್ಷ. ಮತ್ತೆ ಟ್ರಂಪ್ 2023 ಮಾಡಲು 2023 ಮಾಡಲು 2,28,000. ಸ್ಪೀಡ್ 400 2,28,000. 28,000. ಹಾಗೆ HD ಬೇಕಾ? ಅದು ಕೂಡ ಇದೆ. HD 2024 ಮಾಡಲು, 2022 ಮಾಡಲು HD ರೋಡ್ ಸ್ಟಾರ್ 1,52,000. 1,52,000 ಗಾಡಿ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ BMW. ಯಾವ್ದು ಸರ್ ಇದು? BMW ಸರ್, BMW. ಹೌದು. BMW 2024 ನೋಡಿ. 2024 ಮಾಡಲು ಸೇಮ್ ಒಂದು ಐಫೋನ್ ದೊಡ್ಡ ಮೊಬೈಲ್ S25 ಅಲ್ಟ್ರಾ ನೋಡ್ತೀವಲ್ಲ, ಆ ತರ ಸೈಜ್ ಅಲ್ಲಿ ಎಲ್ಲ ಮೀಟರ್ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು BMW. ಬೇರೆ 5,000 ಕಿಲೋಮೀಟರ್ ಓಡಿದೆ ಸರ್. 35,000. ಬೇರೆ 5,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಏನ್ ರೇಟ್ ಹೇಳ್ತಾ ಇದ್ದೀರಾ? 3,20,000 ಹೇಳ್ತಾ ಇದೀನಿ. 3,20,000. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಸುತ್ತ ಬಾಡಿ ಲೈನ್ ನೋಡ್ಕೊಳ್ಳಿ, ಎಲ್ಲ ನೋಡ್ತಾ ಇರ್ಬೋದು. ಸೊ ಅದು ಬಿಟ್ಟು ನಿಮಗೆ R15 ಬೇಕಂದ್ರೆ ಅದು ಕೂಡ ಇದೆ. R15 2022 ಮಾಡಲು 1,35,000. 1,35,000 ಹೊಸ ಗಾಡಿ. 2022 ಮಾಡಲು. 1,35,000. ಎಕ್ಸ್ಪಲ್ಸ್ 2021 2021 ಮಾಡಲು 78,000, 78,000. ಎಲ್ಲ ಸ್ಕ್ರೀನ್ ಶಾಟ್ ತಗೊಂತಾ ಇರ್ಬೋದು ಗಾಡಿಗಳದು. ನೋಡಿ, ಎಕ್ಸ್ಪಲ್ಸ್ ಏನಾದ್ರು ಬೇಕಂದ್ರೆ 2778 ಈ ಗಾಡಿ ನಂಬರ್. ಪಟಾಪಟ್ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. MS ಕಾರ್ಲಿಂಗ್ಸ್, ಯಾವ RTO ಚಾರ್ಜಸ್ ಇಲ್ಲ, ಯಾವ ಕಮಿಷನ್ ಇಲ್ಲ, ಯಾವ ಬ್ರೋಕರ್ ಇಲ್ಲ, ಯಾವ ಮೀಡಿಯೇಟರ್ ಇಲ್ಲ. ಪಟಾಪಟ್ ಅಂತ ತಗೋಬಹುದು. ಅದು ಬಿಟ್ಟು ಲೇಡೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಿಗೆಲ್ಲ ಸ್ಕೂಟರ್ ಬೇಕು, TVS ಜುಪಿಟರ್ ಬೇಕು, ಮತ್ತೆ ಡಿಯೋ ಬೇಕು, ಎಂಟಾರ್ಕ್ ಬೇಕು, ಯಾವ್ಯಾವ ಗಾಡಿಗಳು ಬೇಕು ಈಗ ಲೀಸ್ಟ್ ಹೇಳ್ತೀವಿ ನೋಡಿ. ಮೊದಲನೇ ಗಾಡಿ ಇದರಲ್ಲಿ ಆಕ್ಟಿವಾ ಸರ್. ಆಕ್ಟಿವಾ 125 2018 ಮಾಡಲು 45,000. 48 ಸಾರಿ 45. 45,000. ಆಮೇಲೆ ನೆಕ್ಸ್ಟ್ MR AG 2017 33,000. 33,000. ಹಾಗೆ ಆಮೇಲೆ 2017 ಜಸ್ಟ್ TVS ಜಸ್ಟ್ ಸ್ಕೂಟಿ 45,000. 45,000. 5,000ಕ್ಕೆ ಈ ಗಾಡಿ ಸಿಗ್ತಾ ಇದೆ. 45,000ಕ್ಕೆ. ಯಾವ ಮಾಡಲ್ ಹೇಳ್ತಾ ಇದ್ದೀರಾ? 2017 45,000 ರೂಪಾಯಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಅದು ಡಿಯೋ 2024 ಮಾಡ್ಲಣ್ಣ. ಸಾರಿ 2023 ಮಾಡ್ಲು. 2023 ಕನ್ಫ್ಯೂಸ್ ಆಗ್ಬಿಡಿ, ಇನ್ನೊಂದ್ಸರಿ ಕೇಳ್ಕೊಳ್ಳಿ. 2023 ಮಾಡ್ಲು ಡಿಯೋ DX 60,000 ಸರ್. ಬರೀ 60,000. ಬೇರೆ 60,000. ಲೋನ್ ಬೇಕಾ? ಲೋನು ಕೂಡ ಆಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಗುತ್ತೆ, IDFC ಬ್ಯಾಂಕ್ ಇದೆ, ಲೋನ್ ಆಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಂಟಾರ್ಕ್ 2022 ಮಾಡ್ಲು 65,000 ಸರ್. ಇದು 65,000. 65,000 ಎಂಟಾರ್ಕ್. ಹಾಗೆ ಇನ್ನೊಂದು ಹೋಂಡಾ ಆಕ್ಟಿವಾ ಬ್ಲಾಕ್ 21 ಮಾಡು 2021 ಮಾಡಲು 62,000. 62,000. ಹಾಗೆ ಇನ್ನೊಂದು ಆಕ್ಟಿವಾ ಬ್ಲೂ ಕಲರ್ 2018 50,000 ಸರ್. 50,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಆಕ್ಟಿವಾ. ನೆಕ್ಸ್ಟ್ ಆಕ್ಟಿವಾ ಬಂದು 19 ಮಾಡಲು 58,000, 58,000. ನೋಡಿ, ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ಹೆವಿನೇ ಇದೆ. ಹಾಗೆ ಬ್ಲಾಕ್ ಕಲರ್ ಇರ್ತಕ್ಕಂಥ ಇನ್ನೊಂದು ಆಕ್ಟಿವಾ ಅದನ್ನು 2016 ಮಾಡಲು 40,000. 40,000. ಆಮೇಲೆ ಹಿಂದೆಗಡೆ ಕೂಡ ಸ್ವಲ್ಪ ಗಾಡಿಗಳಿದಾವೆ. ಎಲ್ಲ ಗಾಡಿ A to Z ಗಾಡಿ ನಿಮಗೆ ಸರ್ವಿಸ್ ಸಮೇತ ಸಿಗುತ್ತೆ. ಮತ್ತೆ ಕಮಿಷನ್ ಅನ್ನೋದು ಇರಲ್ಲ. ಬೇರೆ ಟ್ರಾನ್ಸ್ಫರ್ದು 1,500 ಆಗುತ್ತೆ. ನಿಮಗೆ ಕ್ಲೀನ್ ಆಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಾದ್ರಲ್ಲಿ ಆಟೋ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಅಷ್ಟೇ. 1,500. 1,500. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ವೆಸ್ಪಾ ಇದೆ. ವೆಸ್ಪಾ 21 ಮಾಡಲು 21 ಮಾಡಲು 51,000. 51,000. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಕ್ಸೆಸ್ 19 ಮಾಡಲಿದೆ. ಸೇಮ್ ಕಲರ್ 2-3 ಗಾಡಿ ಇದೆ. 19 ಇದೆ, 20 ಇದೆ. ಎಲ್ಲ 65,000 ಹೇಳ್ತಾ ಇದೀವಿ. 60,000 ಆಗುತ್ತೆ. ಹಾಗೆ ನೆಕ್ಸ್ಟ್ ಹೋಂಡಾ ಆಕ್ಟಿವ್ ಸರ್. ಇಷ್ಟೊಂದು ತರಿಸಿದ್ರಿ ಸರ್? ಸರ್ ಯಾವತ್ತು ಇದು 1-2 ಗಾಡಿ ನಿಲ್ಸಿರೋದು. ಡಿಸ್ಪ್ಲೇ ಇಲ್ಲ, ಗೋಡನ್ ಇನ್ನೂ ಜಾಸ್ತಿ ಇರುತ್ತೆ. ಸ್ಕೂಟರ್ಗಳಲ್ಲಿ ಆಕ್ಟಿವ್ ಫುಲ್ ಡಿಮ್ಯಾಂಡ್ ಏನಿಲ್ಲ, ನಾರ್ಮಲ್ ಫ್ಲೋ ಆಗ್ತಾ ಇರುತ್ತೆ. ಬಟ್ ಜಾಸ್ತಿ ನಿಲ್ಸಿದ್ರಿ ಸರಿ? ಹೌದು, ಪರ್ಚೇಸ್ ಬಂದು ಹೆಂಗ್ ಬಂದಿರುತ್ತೆ ಹಂಗೆ ಸೇಲ್ ಆಗುತ್ತಲ್ಲ. ಗೋ ವಿತ್ ದ ಫ್ಲೋ. ಹೆಂಗ್ ಬರುತ್ತೋ
ತುಂಬಾ ರೀಸನಬಲ್ ಮಾರ್ಜಿನ್ ಇರುತ್ತೆ, ಫಾಸ್ಟ್ ಆಗಿ ಸೆಲ್ ಆಗುತ್ತೆ. ಇದು ಯಾವ್ದು ಇದು? 23 ಮಾಡಲು 69,000, ಬರೀ 69 ಬರೀ 69,000, 23ನೇ ಮಾಡಲು. ಹಾಗೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಆಕ್ಟಿವಾ 2017ನೇ ಮಾಡಲು 38,000, 38ಗೆ ಆಗುತ್ತೆ. ಹಾಗೆ TVS ಬ್ರ್ಯಾಂಡ್ ಅಲ್ಲಿ ಬೇಕು ಅನ್ನೋರು ಜುಪಿಟರ್ ಇದೆ. ಜುಪಿಟರ್ಗಳು 4-5 ಗಾಡಿಗಳು ಇದೆ ಸರ್. ಇದು ನಿಮ್ಗೆ ಒಂದು 80,000 ಹೇಳ್ತಾ ಇದೀನಿ. 80,000. ಹಾಗೆ ಸುಮಾರು ಗಾಡಿಗಳು ಇದಾವೆ. ಸ್ಕೂಟರ್ಗಳು ತೋರಿಸ್ಕೊಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಅಲ್ಲೂ ಕೂಡ ಚಿಕ್ಕ ಪುಟ್ಟ ಗಾಡಿಗಳು ಇದಾವೆ. ಇಲ್ಲಿ ನೋಡಿ, ಯಾರಿಗಾದ್ರೂ ಬರ್ಗ್ಮ್ಯಾನ್ ಬೇಕು ಸ್ಕೂಟ್ರಲ್ಲಿ ಅಂದ್ರೆ ಒಂಥರ ಗೇರ್ ಗಾಡಿ ಹೊಡಿಯೋ ಫೀಲ್ ಆಗ್ತಾ ಇರಬೇಕು, ಅದು ಹೈಟ್ ಇರ್ಬೇಕಂದ್ರೆ ಬರ್ಗ್ಮ್ಯಾನ್ ಚೂಸ್ ಮಾಡ್ತಾರೆ. ನಾನು ಪರ್ಸನಲಿ ಗಾಡಿ ಇರೋದು ನಂದು ಕೂಡ ಬರ್ಗ್ಮ್ಯಾನೆ. ಹಾಗಂತ ನೀವು ತಗೊಳ್ಳಿ ಅಂತಲ್ಲ, ಈ ಗಾಡಿ ಕೂಡ ಒಂದೇ ಒಂದು ಗಾಡಿ ಇದೆ. 22 ಮಾಡಲು 80,000. ಬರ್ಗ್ಮ್ಯಾನ್ ಒಂದೇ ಇರೋದು, ಎನಿ ಟೈಮ್ ಡಿಮಾಂಡ್ ಇರುತ್ತೆ. ಒಂದೇ ಇರೋದು ಬರ್ಗ್ಮ್ಯಾನ್ ಡಿಮಾಂಡ್ ಯಾವಾಗಲೂ ಡಿಮಾಂಡ್. 22 ಮಾಡಲು 80,000, 80,000. 80,000. ಆಮೇಲೆ ಡಿಯೋ ಇದೆ. ಡಿಯೋ 19ನೇ ಮಾಡಲು 60,000. ಜುಪಿಟರ್ 23ನೇ ಮಾಡಲು. ಜುಪಿಟರ್ ನಿಮ್ಗೆ ಒಂದು 65 ಆಗುತ್ತೆ. 65,000. ಮಜಾ ಮಾಡಿ 65,000 ಹಂಗಂತೇಳಿ ಮಜಾ ಮಾಡೋದಲ್ಲ, ಡೈರೆಕ್ಟ್ ಬನ್ನಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. RTO ಚಾರ್ಜಸ್ 1,500 ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ಕೊಡಂಗಿಲ್ಲ, ಕಮಿಷನ್ ಕೊಡಂಗಿಲ್ಲ, ಬ್ರೋಕರ್ ಹತ್ರ ಹೋಗಿಲ್ಲ, ಏಜೆಂಟ್ ಹತ್ರ ಹೋಗಿಲ್ಲ, ಡೈರೆಕ್ಟ್ MS ಕಾರ್ಲಿಂಗ್ಸ್ ಓನರು. ಒಳಗೆ ಬಂದ್ಬಿಡೋಣ. ಅಂತ ಇಂಥ ಗಾಡಿ ಎಲ್ಲ ಡುಕಾಟಿ. ಇದ್ರ ಡಿಸ್ಕ್ ಲೆವೆಲೇ ಬೇರೆ, ಇದ್ರ ಟೈರ್ ಸೈಜೇ ಬೇರೆ, ಇದ್ರ ಗತ್ತೆ ಬೇರೆ, ಇದ್ರ ಸ್ಪೀಡೇ ಬೇರೆ, ಇದ್ರನ್ನ ಶೋಕಿ ಮಾಡೋ ಶೋಕ್ದಾರ್ ಲೆವೆಲ್ಲೇ ಬೇರೆ. ಡುಕಾಟಿ ಬೇಕಾ? ಏನ್ ಡೀಟೇಲ್ಸ್ ಸರ್? ಸಿಂಗಲ್ ಓನರು 2017 ಮಾಡಲು. 275 ಹೇಳ್ತಾ ಇದ್ದೀನಿ, ಸಾರಿ 775 ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಕೊಡೋಣ. 7,75,000 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಮಾಡಿ ಕೊಡೋಣ ಅಲ್ವಾ? ಹೌದು. ಒಂದು ಕಾರ್ ತಗೋಣ ಈಕ್ವಲೆಂಟ್ ಅಲ್ಲಿ ಒಂದು ಡುಕಾಟಿ. ಸರ್ ಕಾರ್ ಬಿಡಿ ಸರ್, ಸ್ಪೋರ್ಟ್ಸ್ ಬೈಕ್ ಸರ್ ಇದು. ಅದಕ್ಕೆ ಹೇಳಿದ್ದು ಇದನ್ನ ಶೋಕಿ ಮಾಡೋ ಶೋಕ್ದಾರ ಲೆವೆಲೇ ಬೇರೆ ಸರ್, ಅಲ್ವಾ? ಇನ್ನೊಂದು ಟ್ರಿಯಂಪ್ ಇದೆ 900cc ಸರ್. 900cc ಸ್ಟ್ರೀಟ್ ಟ್ವಿನ್ ನೀಟಾಗಿ ನೋಡ್ಕೊಳ್ಳಿ. ಟ್ರಿಯಂಪ್ ಸ್ಟ್ರೀಟ್ ಟ್ವಿನ್ ಡೀಟೇಲ್ಸ್ ಸರ್ 5,75,000 ರೂಪಾಯಿಗೆ ಕೊಡೋಣ ಸರ್. 5,75,000 ರೂಪಾಯಿ ಕೊಡ್ತಾ ಇದೀರಾ. ಯಾವ ಮಾಡ್ಲು ಸರ್ ಇದು? 2020 ಮಾಡಲು, 2020 ಮಾಡ್ಲು. 5,75,000ಕ್ಕೆ ಟ್ರಿಯಂಪ್ ಸ್ಟ್ರೀಟ್ ಟ್ವಿನ್ ಗಾಡಿ ಸಿಗ್ತಾ ಇದೆ. ಟ್ಯಾಂಕ್ ನೋಡ್ಕೊಳ್ಳಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಸುತ್ತ ಬಾಡಿ ಲೈನ್ ನೋಡ್ಕೊಳ್ಳಿ. A to Z ಬೈಕ್ ಮಾತ್ರ ಸೂಪರ್ ಕಂಡೀಷನ್ ಇದೆ. ಟೆಸ್ಟ್ ಡ್ರೈವ್ ಹೋಗಿ ಗಾಡಿ ಏನ್ ಬೇಕೋ ನೆಗೋಷಿಯಬಲ್ ಮಾಡ್ಕೊಂಡು ಗಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಲೋನ್ ಬೇಕಾ? ಲೋನಲ್ಲಿ ಹೋಗಿ, ಅಲ್ವಾ ಸರ್? ಹೌದು, ಲೋನ್ ಇದೆ. ಹಾಗೆ ನೆಕ್ಸ್ಟ್ ವೀಕಲ್ ಸರ್ ಟ್ರಕ್ಸ್ಟನ್ ಅವ್ರದ್ದೇನೆ ಟ್ರಾನ್ಸ್ಫರ್ದು ಟ್ರಕ್ಸ್ಟನ್. ಇದು 2025 ಮಾಡಲು. 3,15,000, 3,15,000. 3,15,000. ಹಾಗೆ ನೆಕ್ಸ್ಟ್ ವೀಕಲ್ ಬೇರ್ ಇಂಟರ್ಸೆಪ್ಟರ್ ಬೇರ್, ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಬೇರ್ 2025 ಮಾಡಲು. 3,5 ಲಕ್ಷ. 3,5 ಲಕ್ಷ. ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಸಣ್ಣ ಪುಟ್ಟ ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬನ್ನಿ. ನಿಮ್ಗೆ ಆರಾಮಾಗಿ ಸಣ್ಣ ಆನ್ ಟೇಬಲ್ ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡಿ ತಗೊಂಡು ಹೋಗ್ಬೋದು ಸರ್. ಕಮಿಷನ್ ಇಲ್ಲ, ಏಜೆಂಟ್ ಇಲ್ಲ, ಯಾವ ಬ್ರೋಕರ್ ಇಲ್ಲ, ಮಧ್ಯವರ್ತಿಗಳು ಇಲ್ಲ. ಬರೀ 1,500 ಆರ್ಟಿಒ ಚಾರ್ಜಸ್ ಅಷ್ಟೇ. ಬನ್ನಿ ಮತ್ತೆ ನೆಕ್ಸ್ಟ್ ವೀಕಲ್ ರಾಯಲ್ ಎನ್ಫೀಲ್ಡ್ 411, ರಾಯಲ್ ಎನ್ಫೀಲ್ಡ್ 411 ಸ್ಕ್ರಾಪ್ 2023 ಮಾಡಲ್ ಸರ್. ಇದು ಹೊಸ ಗಾಡಿ ತರ ಇದೆ ಗಾಡಿ. 2023 ಮಾಡಲು. 1,85,000. 1,85,000. 1,85,000ಕ್ಕೆ ನಿಮಗೆ 2023 ಮಾಡಲು ಸಿಗ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಹಿಮಾಲಯ ಸ್ಕ್ರಾಪ್ 411. ಹಾಗೆ ನೆಕ್ಸ್ಟ್ ವೀಕಲ್ ಇನ್ನೊಂದಿದೆ ಟ್ರಾಮ್ ಸರ್. ಹೊಸ ಗಾಡಿ ತರ ಇದೆ, ವೈಟ್ ಕಲರ್. ಕ್ರೇಜ್ ಇದು. ಈ ಗಾಡಿ ವೈಟ್ ಕಲರ್ ನಲ್ಲಿ ಫುಲ್ ಕ್ರೇಜ್ ಇದು. 2024 ಮಾಡಲು. 2,40,000 ರೂಪಾಯಿ ಹೇಳ್ತಾ ಇದೀನಿ. ಡ್ಯುಯಲ್ ಟೋನ್ ಇದೆ ನೋಡಿ, ವೈಟ್ ವಿತ್ ಗ್ರೇ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು. ಯಾರಿಗಾದ್ರೂ ಬೇಕಾದ್ರೆ 2024 ಮಾಡಲು. ಹೌದು ಸರ್. ಎಷ್ಟು ರೇಟ್ ಹೇಳ್ತಾ ಇದ್ರಾ? 2,40,000. 2,40,000ಕ್ಕೆ 2024 ಮಾಡಲು ನಿಮಗೆ ಟ್ರಿಯಂಪ್ ಸ್ಪೀಡ್ 400 ಸಿಗ್ತದೆ. ಅದು ಕೂಡ ಡ್ಯೂಯಲ್ ಟೋನ್ ಅಲ್ಲಿ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಬೇಕೋ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಲೋನ್ ಬೇಕಂದ್ರೆ ಲೋನು ಕೂಡ ಮಾಡಿಸ್ಕೊಡ್ತಾರೆ. ಯಾರಪ್ಪ ಇದು ರಾಯಲ್ ಎನ್ಫೀಲ್ಡ್ ತಗೊಂಡ್ರದು? ಸಿಕ್ಕಾಪಟ್ಟೆ ಮಾಡಿಫೈ ತರ ಮಾಡಿಸಿರೋ, ಒಟ್ಟಿಗೆ ಗತ್ತಾಗಂತೂ ಕಾಣಿಸ್ತಾ ಇದೆ ಸಿಂಹ ಇರೋದಕ್ಕೆ. ಹೌದು ಸರ್. 2023 ಮಾಡಲು 1,98,000. 1,98,000 ರೂಪಾಯಿಗೆ ಈ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ನಿಮ್ಮದಾಗುತ್ತೆ. 2023 ಮಾಡಲು. 1,98,000. ಗಾಡಿ ಸುತ್ತ ಬಾಡಿ ಲೈನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇವನ್ ಬ್ರೇಕಿಂಗ್ಸ್ ನೋಡ್ತಾ ಇರ್ಬೋದು, ಎಲ್ಲದೂ ನೋಡ್ತಾ ಇರ್ಬೋದು. ಡೈರೆಕ್ಟ್ ಬಂದರೆ ಟಚ್ ಅಂಡ್ ಫೀಲ್ ಮಾಡಿ ಟೆಸ್ಟ್ ಡ್ರೈವ್ ನೋಡಿ ಗಾಡಿ ತಗೋಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದು 350 ರೀಬಾನ್. ಇದು 2023 ರೀಬಾನ್. ಹೌದು, ರೀಬಾನ್ ಮತ್ತೆ ಹುಟ್ಟಿದ ಮಗು. ಹೌದು. ಅಂದ್ರೆ ಇದು ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಎಷ್ಟಿತ್ತು ಸರ್ ಅವಾಗ? ಅವರು ಶೋರೂಮ್ ನಲ್ಲಿ ನಿಮ್ಗೆ 3.83 ಇದೆ. ಹೌದು. ಇನ್ನೊಂದು ಎನ್ಫೀಲ್ಡ್ ಇದೆ 19 ಮಾಡಲು ಕ್ಲಾಸಿಕ್ 2019 ಗನ್ ಮೆಟಲ್ ಗೆರೆ ಸರ್. ಇದು ಗನ್ ಮೆಟಲ್ ಗೆರೆ ಎನಿ ಟೈಮ್ ಡಿಮ್ಯಾಂಡ್ ಇದು. ಈ ಗಾಡಿ ಒಂದು 85 ಹೇಳ್ತಾ ಇದ್ದೇನೆ. 2019 ಮಾಡಲು.
185. ನೋಡಿ ಇನ್ನೊಂದಿದೆ ಮಿಲ್ಟ್ರಿ ಕಲರ್ ಬೇಕಾ? 2017 ಮಾಡಲು 500cc ಮಿಲಿಟರಿ ಕಲರ್ 1,25,000. 1,25,000. ಇನ್ನೊಂದು ಎನ್ಫೀಲ್ಡ್ ಇನ್ನೊಂದು ಎನ್ಫೀಲ್ಡ್ 2019 ಮಾಡಲು. ಇದು ಎಲೆಕ್ಟ್ರಾ. ಎಲೆಕ್ಟ್ರಾ 19ನೇ ಮಾಡಲು. 1,45,000 ರೂಪಾಯಿ ಕೊಡೋಣ. 1,45,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಥಂಡರ್ ಬರ್ಡ್ 350 ಲೋ ಬಜೆಟ್ ಲೋ ಮಾಡಲ್ ಬೇಕಂದ್ರೆ 350cc ನಿಮಗೆ ಒಂದು 55,000 ವರೆಗೂ ಬರುತ್ತೆ ಸರ್. 55,000. ಹೌದು. ಹಾಗೆ ಇನ್ನೊಂದಿದೆ ಸರ್, ಕ್ಲಾಸಿಕ್ 2014 ಕ್ಲಾಸಿಕ್ 350. ಮ್ಯಾಗ್ವಿಲ್ ನೋಡ್ರಿ, ಅದು ಡೈಮಂಡ್ ಕಟ್ ಟ್ಯಾಕ್ಸ್ ಇರೋದು ಆಫ್ಟರ್ ಮಾರ್ಕೆಟ್. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಮ್ಯಾಗ್ವಿಲ್ ಇದೆ, ಫ್ಯಾಗ್ ಲ್ಯಾಂಪ್ ಇದೆ, ಆ ತರ ಸಾರಿ ಇದು ಕ್ಯಾರಿಯರ್ ಇದೆ, ಮೊಬೈಲ್ ಹೋಲ್ಡರ್ ಇದೆ, ತುಂಬಾ ಚೆನ್ನಾಗಿ ಇಕ್ಕಿದೆ ಸರ್ ಗಾಡಿ. ಇವರು ಏನ್ ರೇಟ್ ಹೇಳ್ತಾ ಇದ್ದಾರೆ? ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 1,25,000 ರೂಪಾಯಿ ಹೇಳ್ತಾ ಇದ್ದೀನಿ. 1,25,000. ಹೌದು, 2014ನೇ ಮಾಡ್ಲು. ಹಾಗೆ ಬನ್ನಿ, ಇಲ್ಲೂ ಕೂಡ ಹಿಮಾಲಯ ಗಾಡಿ ಇದೆ. ಯಾರಿಗಾದ್ರೂ ಹಿಮಾಲಯ ಬೇಕು ಅಂತ ಅಂದ್ರೆ ಇಲ್ಲೊಂದಿದೆ. ಆಮೇಲೆ ಇನ್ನೊಂದೇನಂದ್ರೆ ಇವ್ರ ಶೋರೂಮ್ ಅಲ್ಲಿ ನೀವು ಬಂದು ಸರ್ ಇದ್ಯಾವ ಮಾಡ್ಲು ಅದ್ಯಾವ ಮಾಡ್ಲು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಗಾಡಿಗಳಿಗೂ ಸ್ಟಿಕ್ಕರ್ ಹಾಕ್ಬಿಟ್ಟಿರ್ತಾರೆ, ಯಾವ ಮಾಡ್ಲು ಏನ್ ರೇಟು ಅಂತ. ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲೇ ಇರುತ್ತೆ ರೇಟ್. ಹೌದು ಮಾಡಲು ಏನಕ್ಕೆ ಕಸ್ಟಮರ್ಗೆ ನೋಡಿ ಪ್ರೈಸ್ ಹೈಟ್ ಹೇಳೋದು, ಉಲ್ಟಾ ಸೀದಾ ಬೆಲೆಗಳೋದು ಅದೆಲ್ಲ ಆಗ್ಬಾರ್ದು. ಹುಡುಗರು ಬಾಯಿಗೆ ಬಂದಂಗೆ ರೇಟ್ಗಳು ಹೇಳಿ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಗಿರಾಕಿಗೆ ಬೇರೆ ಕಡೆ. ಅದೆಲ್ಲ ಕೇಳಿದೀವಿ, ಅದಕ್ಕಾಗಿ ಏನ್ ಸಿಸ್ಟಮ್ ಮಾಡಿದೀವಿ, ಯಾರಿದ್ರು ಒಂದೇ ಪ್ರೈಸ್ ಹೇಳ್ಬೇಕು. ಬರೀ ಯಾಮರ್ಸೋದಕ್ಕೆ ಚಾನ್ಸಸ್ ಇಲ್ಲ. ಹುಡುಗರು ಉಲ್ಟಾ ಸೀದಾ ಮಾತಾಡಂಗಿಲ್ಲ. ಅಷ್ಟೇ ಮಾಲ್ಗೋಗಿ ಹೆಂಗ್ ಐಟಮ್ ತಗೊಂತೀವಿ MRP ಅವೆಲ್ಲ ನೋಡ್ಕೊಂಡು ಅದೇ ತರ ತುಂಬಾ ನೀಟ್ ಇದೆ. ಆದ್ರೂ ಸಣ್ಣ ಪುಟ್ಟ ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ನಾನು ಇರ್ತೀನಲ್ಲ ಆನ್ ಟೇಬಲ್, ನಾನು ಇರ್ತೀನಿ. 17 ಮಾಡಲ್ ಏನ್ ರೇಟ್ ಹೇಳ್ತಾ ಇದ್ದೀರಾ? 17 ಮಾಡಲ್ ಗಾಡಿ ನಿಮ್ಗೆ 1,45,000. 1,45,000. ಹೌದು. ಹಾಗೆ ಇಲ್ಲಿ ಬಂದ್ರೆ MT-15 ಇದೆ, ಹಾಗೆ ಅಪಾಚಿ ಇದೆ, ಹಾಗೆ ಡಾಮಿನರ್ಗಳು ಇದಾವೆ. ಇವೆಲ್ಲ ಏನ್ ಸರ್? ಸರ್ MT 2022 ಮಾಡಲು 1,32. ಬಜಾರ್ ಎಲ್ಲ 1.5 ಮಾಡ್ತಾ ಇದಾರೆ. 1,32. ಹಾಗೆ ಅಪಾಚಿ RTR ಇದೆ 2023 ಮಾಡಲು 98,000. ಹಾಗೆ ಇನ್ನೊಂದಿದೆ ಅಲ್ಲಿ FZ 2023 ಮಾಡಲಿದ್ದು 24 ಮಾಡಲು 95,000. 95,000. ಅಲ್ಲಿ ಡಾಮಿನರ್ 400 ಇದೆ. ಡಾಮಿನರ್ 400 17 ಮಾಡಲು 18 ಮಾಡಲು 2018 ಮಾಡಲು 1,30,000. ಸೊ ಈ ಕಡೆ ಒಂದಿದೆ RS 200 2000 ಪಲ್ಸರ್ RS 200 2019 ಮಾಡಲು 98,000. 98,000. ಹಾಗೆ ಸರ್ TVS ಅಲ್ಲಿ ಮೈಲೇಜ್ ಗಾಡಿಗಳು ಅಂದ್ರೆ 4-5 ಗಾಡಿಗಳಿದೆ. ಇಲ್ಲಿ ಒಂದಿದೆ, ಅಲ್ಲಿ 4-5 ಗಾಡಿಗಳಿದೆ. ಬನ್ನಿ ಸರ್. ಹಾಗೆ ಒಂದು ಸ್ವಲ್ಪ ದೂರ ಊರಿಂದ ಬರೋರ್ಗೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡೋಣ. ಮಾಡ್ತೀನಿ, ಡೆಫಿನೆಟ್ ಆಗಿ ಮಾಡ್ತೀನಿ, ಪಕ್ಕಾ ಮಾಡಿ ಕೊಡ್ತೀನಿ. ಸಿಟಿಯಿಂದ ಬರೋರ್ಗೆ ಅಷ್ಟಿರಲ್ಲ. ಇದು ಸ್ವಿಗ್ಗಿ ಗಿಗಿ ಹೊಡಿಯೋರು ಇದಾರೆ, ಇದಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅದು ಏನೇನೋ ಮಾಡ್ತಾರೆ. ರಾಪಿಡೋ ಎಲ್ಲ ಮಾಡ್ತಾರೆ. ಗಿಗ್ಗಿ ಇಲ್ಲ, ಝೊಮ್ಯಾಟೊ ಇಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು, ಝೊಮ್ಯಾಟೊ ರಾಪಿಡೋ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಮೈಲೇಜ್ ಗಾಡಿ ಅಷ್ಟೇನೆ. ಸರ್ ಇದೆಲ್ಲ ಬಜೆಟ್ ಗಾಡಿಗಳು, ಕಮ್ಮಿ ಬಜೆಟ್ ಗಾಡಿಗಳು ಕೇಳ್ತಾರಲ್ಲ ಅವ್ರಿಗೆ ಈ ಗಾಡಿಗಳಲ್ಲಿ ಇದೆ. ಹೋಂಡಾ ಬೈಕ್ ಇದೆ, ಬಜಾಜ್ ಬೈಕ್ ಇದೆ, KTM ಬೈಕ್ಗಳಿದೆ, TVS ಬೈಕ್ಗಳಿದೆ, ಎಲ್ಲಾ ತರ ಬೈಕ್ಗಳು ನೋಡ್ತಾ ಇದ್ರಲ್ಲ. ಪಲ್ಸರ್ ಇದೆ, 150 ಇದೆ, 220 ಇದೆ. ಹಾಗೆ ನಿಮಗೆ ಯೂನಿಕಾರ್ನ್ ಬೇಕಾ? ಯೂನಿಕಾರ್ನ್ ಕೂಡ ಇದೆ ನೋಡಿ. KTM 200 ಇದೆ. ಇವೆಲ್ಲ ಗಾಡಿಗಳು ಇಲ್ಲಿ ಬಂದಿರ್ತವೆ. ಸೊ ಇದನ್ನ ನೀವು ರೀಫಾಪ್ ಮಾಡಿ ನೀಟಾಗಿ ವಾಶ್ ಕಿಶ್ ಮಾಡಿ ಶೋರೂಮ್ಗೆ ಹಾಕತ್ತಾರೆ. ಇವು ಯಾವ ಥರ ಅಂದರೆ ಏನಪ್ಪ ಇವೆಲ್ಲ ಗುಜ್ರಿ ಅನ್ನೋ ಥರ ತಲೆಯಲ್ಲಿ ಬಂದುಬಿಟ್ರೆ ಕಷ್ಟ. ಸೊ ಯಾವುದೇ ಗಾಡಿಗಳಿರಲಿ, ಹೊಸ ಶೋರೂಮಲ್ಲಿ ಒಂದು ಕಾರ್ ತೊಗೋತೀನಿ ಅಂದರೂ ಕೂಡ ಅವ್ರದ್ದು ಹಬ್ಬು ಓಪನ್ ಪ್ಲೇಸಲ್ಲೇ ಇರುತ್ತೆ. ಏನಪ್ಪ ಕೆಸರಿಂದ ಬಂತ ಅನ್ಕೋಬೇಕು, ಆ ಥರನೇ ಧೂಳು ಇರುತ್ತೆ. ಅದನ್ನ ವಾಶ್ ಮಾಡಿನೇ ಡೆಲಿವರಿ ಕೊಡೋದು. ಅದೇ ಥರ ಇಲ್ಲೂ ಕೂಡ ಅಷ್ಟೇ. ಯೂಸ್ಡ್ ಬೈಕು ಕಸ್ಟಮರಿಂದ ಬೈ ಮಾಡಿ ಡೈರೆಕ್ಟಾಗಿ ಬಂದು ಇಲ್ಲಿ ನಿಲ್ಲಿಸಿರ್ತಾರೆ. ಪ್ರತಿಯೊಂದು ಚೆನ್ನಾಗಿರ್ತಕ್ಕಂಥ ಗಾಡಿಗಳನ್ನ ತೊಗೊಂಡಿರ್ತಾರೆ. ಚಿಕ್ಕ ಪುಟ್ಟ ಏನಾದರೂ ಕೆಲಸ ಇತ್ತು ಅಂದರೆ ಇವ್ರದೇ ಗ್ಯಾರೇಜ್ ಇದೆ. ಸೊ ಇಲ್ಲೇ ಪ್ರತಿಯೊಂದು ಕೂಡ ರೆಡಿ ಮಾಡಿ ನಿಮಗೆ ಗ್ಯಾರೇಜ್ ಅಲ್ಲಿ ರೀಫಾಬ್ ಆಗಿ ಸರ್ವಿಸ್ ಆಗಿನೇ ನಿಂತ್ಕೊಳ್ಳೋದು ಗಾಡಿಗಳು. ಓಕೆನಾ? ನಿಮಗೆ ಆದ್ಮೇಲೆ ಇವ್ರ ಹತ್ರ ಬೈ ಮಾಡಿದ್ರೆ ಚಿಕ್ಕ ಪುಟ್ಟ ಏನಾದರೂ ಪ್ರಾಬ್ಲಮ್ ಆಯಿತು ಅದಾಯಿತು ಅಂದರೆ ಇವ್ರ ಕಡೆಯಿಂದನೇ ಸರಿ ಮಾಡಿಸ್ಕೋಬೋದು. ಅದಕ್ಕೆ ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಬಿಕಾಸ್ ಇವ್ರ ಕಡೆಯಿಂದನೇ ತಗೊಂಡಿರ್ತೀರ ಗಾಡಿಗಳನ್ನ, ಅಲ್ವಾ ಸರ್? ಹೌದು. ನೋಡಿ ರಾತ್ರಿ ಬಂತು ಇದು ಹಿಮಾಲಯನ್ ಸರ್ವಿಸ್ ಆಗ್ತಾ ಇದೆ. ಸರ್ವಿಸ್ಗೆ ಬಿಚ್ಚಿದ್ದೀನಿ ನೋಡಿ. ಸರ್ವಿಸ್ ಮಾಡಿ ರೀಫಾಬ್ ಆಗಿ ಅಲ್ಲಿಗೆ ಬಂದ್ಬಿಡುತ್ತೆ ಗಾಡಿ, ಕೌಂಟರ್ಗೆ ಬಂದ್ಬಿಡುತ್ತೆ ಗಾಡಿ. ರೆಡಿಯಾಗಿ ರೀಫಾಬ್ ಆಗಿ. ಹೌದು. 2019 ಮಾಡಲು 2019ನೇ ಮಾಡಲು ಹೊಸ ಗಾಡಿ ತರ ಇದೆ ಗಾಡಿ ಇದು. ನೋಡಿ ಯಾವ್ಯಾವ ಥರ ಇದೆ. ಇವ್ರದೇ ಇದು ಸರ್ವಿಸ್ ಸ್ಟೇಷನ್. ಆ ಮೊದಲು ಚಿಕ್ಕದಾಗಿತ್ತು, ಈಗೆಲ್ಲ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಕಂಫರ್ಟಾಗಿ ಏನೇನು ಬೇಕೋ ಯಾವಾಗಲೂ ಕೆಲಸ ನಡೀತಾನೆ ಇರುತ್ತೆ ಇಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬನ್ನಿ. ಸ್ವಿಗ್ಗಿ ಮಾಡೋರು, ಝೊಮ್ಯಾಟೊ ಮಾಡೋರು, ಮೈಲೇಜ್ ಮಾಡೋರು, ಶೋಕಿ ಮಾಡೋರು, ದೊಡ್ಡ ಗಾಡಿ ಬೇಕು ಅನ್ನೋರು, ಕಾಲೇಜ್ಗೆ ಹೋಗೋರು, ಸ್ಟೂಡೆಂಟ್ಸ್ಗೆ, ಲೇಡೀಸ್ಗೆ, ಮತ್ತು ಫ್ಯಾಮಿಲಿಗೆ, ವಯಸ್ಸಾಗಿರೋರಿಗೆ, ಅಥವಾ ನೀವು ಯಾರಿಗಾನ ಗಿಫ್ಟ್ ಕೊಡ್ತೀರಾ, ಬಡ್ಜೆಟಲ್ಲಿ ಬೇಕು, ಒಂದೊಳ್ಳೆ ಗೇರ್ ಗಾಡಿ ಬೇಕು, ಚೆನ್ನಾಗಿರೋ ಗಾಡಿ ಬೇಕು, ಎಲ್ಲದಕ್ಕೂ ಆಪ್ಷನ್ನು ಒಂದೇ ಒಂದು MS ಕಾರ್ ಲಿಂಕ್ಸ್ ಬನಶಂಕರಿ.
ನೋಡಿ ಹೆಸರಲ್ಲಿದೆ MS ಕಾರ್ಲಿಂಗ್ಸ್, ಕಾರಲ್ಲ ಇವರು ಬೈಕ್ ಡೀಲ್ ಮಾಡ್ತಾರೆ. ಯಾರು ಕನ್ಫ್ಯೂಸ್ ಆಗಿಬಿಡಿ ಕಾರ್ ಅಂತ ಹೇಳಿ ಹೆಸರಿಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಮುಂಚೆ ಇವರು ಕಾರ್ನ ಡೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಬ್ರ್ಯಾಂಡ್ ಹಂಗೇ ಕಂಟಿನ್ಯೂ ಆಗಿದೆ. MS ಕಾರ್ಲಿಂಗ್ಸ್ ಅಂದರೆ ಯೂಸ್ಡ್ ಬೈಕ್ಸ್ನ ಡೀಲ್ ಮಾಡ್ತಕ್ಕಂಥವ್ರು. ಎಲ್ಲ ಥರ ಬೈಕ್ಗಳು ಇಲ್ಲಿ ಇದ್ದಾವೆ. ನಿಮಗೆ ಆ್ಯಕ್ಟಿವಾ ಬೇಕಾ, ಜುಪಿಟರ್ ಬೇಕಾ, ಪಲ್ಸರ್ ಬೇಕಾ, NS 200 ಬೇಕಾ, ಪೆಪ್ ಬೇಕಾ, ನಿಮಗೆ ಆಕ್ಸೆಸ್ ಬೇಕಾ, ಕೊನೆಗೆ ನಿಂಜಾಯಿಂದ ಹಿಡಿದು ಪ್ರತಿಯೊಂದು ಸ್ಪೋರ್ಟ್ಸ್ ವೆಹಿಕಲ್ ಕೂಡ ಸಿಗ್ತಾ ಇದೆ. ಬನ್ನಿ, ಇವರು ಇರ್ತಾರೆ, ಇವ್ರ ಮಗ ಇರ್ತಾರೆ, ಎಲ್ಲದಕ್ಕೂ ಕೂಡ ಸರ್ವಿಸ್ ಕೊಡ್ತಾ ಇದ್ದಾರೆ. ನೀವು ಫಸ್ಟ್ ಬನ್ನಿ, ನಿಮಗೆ RTO ಪ್ರಾಬ್ಲಮ್ಸ್ ಆಗಿರ್ಬೋದು, ಕಾರ್ಡ್ ಇಶ್ಯೂಸ್ ಆಗಿರ್ಬೋದು, ಗಾಡಿಗಳದಾಗಿರ್ಬೋದು, ಪ್ರತಿಯೊಂದು ಕೂಡ ಇವ್ರ ಕಡೆಯಿಂದನೇ ಸೊಲ್ಯೂಷನ್ ಸಿಗುತ್ತೆ. ನೋಡಿ, ಅಲ್ಲೊಂದಿಷ್ಟು ಸ್ಟಾಕ್ಗಳಿದ್ದಾವೆ, ಅಲ್ಲೊಂದಿಷ್ಟು ಸ್ಟಾಕ್ ಇದ್ದಾವೆ, ಅಲ್ಲೊಂದಿಷ್ಟು ಸ್ಟಾಕ್ ಇದ್ದಾವೆ, ಅದ್ರ ಮಧ್ಯೆ ಗ್ಯಾರೇಜು, ಅದಾದಮೇಲೆ ಅದು ಎದುರುಗಡೆ ಇಲ್ಲೊಂದಿಷ್ಟು ಲಾಟು, ಇಲ್ಲಿ ಬಿಟ್ಟು ಇಲ್ಲೂ ಕೂಡ ಗಾಡಿಗಳಿದ್ದಾವೆ, ಹಾಗೆ ಇಲ್ಲೂ ಕೂಡ ಗಾಡಿಗಳಿದ್ದಾವೆ. ಬೈ ಯಾವ್ಯಾವ ಬ್ರ್ಯಾಂಡಲ್ಲಿದೆ ಸ್ವಲ್ಪ ಹೇಳ್ಬಿಡ್ತೀರಾ? ಬನ್ನಿ ಹೇಳೋಣ ಸರ್. ಡಾಮಿನರ್ಗಳಿದೆ, ಮೋಜೋಗಳು ಇದೆ, NSಗಳು ಇದೆ, ಆಮೇಲೆ 411 ಇದೆ, ಹಿಮಾಲಯನ್ 411 ಇದೆ, R15 ಇಲ್ಲೂ ಇದೆ ನೋಡಿ, R15ಗಳು, KTM ಲೋ ಮಾಡಲ್ ಡ್ಯೂಕ್ಗಳಿದೆ, ಆಮೇಲೆ ಅಡ್ವೆಂಚರ್ ADV ಗಾಡಿಗಳಿದೆ, ಯಮಹಾ ಲೇಟೆಸ್ಟ್ ಗಾಡಿ ಎನೋಸ್ ಇದೆ, ಆಮೇಲೆ ಅಪಾಚಿ RTR ಇದೆ, ಎಲೆಕ್ಟ್ರಿಕ್ ಗಾಡಿಗಳಿದಾವೆ, ಎಲೆಕ್ಟ್ರಿಕ್ ಗಾಡಿಗಳು 5-6 ಗಾಡಿಗಳಿವೆ.